ಕೆಲವರು ದೇ ಹ್ಯಾವ್ ಗಾಟ್ ಎ ಸ್ಮಾಲ್ ಫಾರ್ಮ್ ಲ್ಯಾಂಡ್. ಕೆಲವರು ಅವ್ರೇನ್ ಮಾಡ್ತಾರೆ ಅಂದ್ರೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆರ್ಗ್ಯಾನಿಕ್ ವಿತೌಟ್ ಎನಿ ಕೆಮಿಕಲ್ಸ್ ಇದು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಅಂತವ್ರ ಹತ್ರ ಅವ್ರು ಹೋಗಿ ತಗೋಬಹುದು. ತಾವು ತಗೊಂಡ್ರೆ ಖಂಡಿತ ತಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನೀವು ಮಾರ್ಕೆಟ್ ಅಲ್ಲಿ ತಗೋತೀವಿ ಅಂದ್ರೆ ಅದು ರಾಸಾಯನಿಕ ಮುಕ್ತ ಖಂಡಿತ ಅಲ್ಲ, ವಿಷಪೂರಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ತಂದು ಕ್ಲೀನ್ ಮಾಡಿ ಪ್ರಾಸೆಸ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಾಗ ಖಂಡಿತ ಒಂದು ಸ್ವಲ್ಪವಾಗಿ ಹೈಜಿನಿಕ್ ಇದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಆದರೆ ಆ ಬೇರೆ ಒಳಗಡೆ ಬೇರೆ ಒಂದು ರಾಸಾಯನಿಕ ಒಂದು ಯಾರು ತೆಗಿಯಕ್ಕಾಗಲ್ಲ ಸರ್. ಈಗ ತಾವು ನೋಡಿರ್ಬೋದು ಪ್ರಕೃತಿ ದತ್ತವಾಗಿರೋದು ಅಂದ್ರೆ ಈ ಯಾವುದೇ ಸೊಪ್ಪು ಬೆಳಿಬೇಕಾದ್ರೆ ಫಸ್ಟ್ ನಮ್ಮ ಮಣ್ಣು ಕಲುಷಿತ ಆಗಿರಬಾರದು. ಈ ಇಂಡಸ್ಟ್ರಿ ನೀರು ಬಂದು ಅಲ್ಲಿ ಸೇರ್ಕೊಂಡು ಆ ಮಣ್ಣಲ್ಲಿ ಕಲುಷಿತ ಆದಾಗ ನೀವೇನೇ ಬೆಳೆದ್ರು ಸಹ ಅದು ವಿಷಾನೇ, ಅದು ಹೈಜಿನಿಕ್ ಅಲ್ಲ. ಅದು ಆ ಹೈಜಿನಿಕ್ ನೀವು ಮಾಡಬೇಕು ಅಂದ್ರೆ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಭೂಮಿ ತಾಯಿ, ಈ ಭೂಮಿ ತಾಯಿನ ನಾವು ಆದಷ್ಟು ಕೆಮಿಕಲ್ಸ್ ಯುಕ್ತ ಅಂದ್ರೆ ರಾಸಾಯನಿಕ ಯುಕ್ತ ಮಾಡಬೇಕು. ಈಗ ನೀವು ಸುಮಾರು ಕಡೆ ನೋಡಿರ್ಬೋದು, ಯಾವ್ದೋ ನೀರಲ್ಲಿ ಬೆಳೀತಾರೆ, ಹಾಗಾಗಿ ಅದು ಖಂಡಿತ ಹೈಜಿನಿಕ್ ಅಲ್ಲ. ನೀವು ಹೇಳ್ಬೋದು ಈ ಹೈಜಿನಿಕ್ ಬರ್ಬೇಕಾದ್ರೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಹೋದಾಗ ಮಾತ್ರ ಅದು ಸಾಧ್ಯ. ಅಂದ್ರೆ ಒಳ್ಳೆ ನೀರು, ಒಳ್ಳೆ ಗಾಳಿ, ಬೆಳಕು ಬೇಕೇ ಬೇಕು, ಪ್ರಕೃತಿ ದತ್ತವಾಗಿರ್ಬೇಕು. ನೀವು ಹೇಳೋದು ಯಾವ್ದೋ ಫಾಲ್ಸ್ ಹತ್ರ ಮಾತ್ರ ಮಾಡ್ಬೇಕಾಗತ್ತೆ. ಖಂಡಿತ ಸರ್, ಖಂಡಿತ ಅದು ನಿಮ್ಗೆ ಆರೋಗ್ಯ ಕೊಡುತ್ತೆ ಹೈಜಿನಿಕ್ ಬೇಕು ಅಂದ್ರೆ. ಇಲ್ಲಪ್ಪ ಕಲುಷಿತ ಪಾನಿಪುರಿ ಚುಂಬಡಿ ತಿಂದು ಅಂದ್ರೆ ನಾವೇನು ಮಾಡಕ್ಕಾಗಲ್ಲ, ವಿ ಕಾಂಟ್ ಹೆಲ್ಪ್ ಇಟ್. ಸೊ ಹಾಗಾಗಿ ನಿಮ್ಗೆ ಒಳ್ಳೆ ಆಹಾರ ಬೇಕು ಅಂದ್ರೆ ಹೈಜಿನಿಕ್. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರ್ಬೋದು ಲೇಟೆಸ್ಟ್ ಟೆಕ್ನಾಲಜಿ ಏನು ಅಂದ್ರೆ ಕಿಚನ್ ಗಾರ್ಡನಿಂಗ್ ಅಂತ ಹೇಳ್ತಾರೆ. ಕಿಚನ್ ಗಾರ್ಡನಿಂಗ್ ಏನು ಅಂದ್ರೆ ಮನೇಲೆ ಕೂಡ ಇದು ಕೊತ್ತಂಬರಿ ಸೊಪ್ಪು ಇರ್ಬೋದು, ಅಥವಾ ಸಣ್ಣ ಸಣ್ಣ ಇತ್ಲಿ ಗಿಡ ಇರ್ಬೋದು, ಕೊತ್ತಂಬರಿ, ಕರಿಬೇವು ಸೊಪ್ಪು, ಅಥವಾ ಎಲ್ಲ ವೆಜಿಟೇಬಲ್ಸ್ ತಾವು ಬೆಳಿಬಹುದು. ನೀವು ಹೇಳ್ಬೋದು ನಾನು ಯಾರು ಮಾಡ್ತಾರೆ ಅಂತ, ಬಟ್ ನಿಮ್ಗೆ ಆರೋಗ್ಯ ಬೇಕು ಅಂದ್ರೆ ಖಂಡಿತ ನೀವು ಸಮಯ ನಾವು ಮಾಡ್ಲೇಬೇಕು. ನಿಮ್ ಆರೋಗ್ಯ ಬೇಕು, ಇಲ್ಲ ಅಂದ್ರೆ ನೀವೇನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅವ್ರು ಯಾವ ರೀತಿ ಬೆಳಿತಾರೆ ಗೊತ್ತಾಗಲ್ಲ, ಯಾವ ನೀರಲ್ಲಿ ಬೆಳಿತಾರೆ ನಮ್ಗೆ ಏನ್ ಗೊತ್ತಾಗತ್ತೆ. ನೀವು ಎಷ್ಟೇ ಅದನ್ನ ನೀವು ಎಂತ ಕೆಮಿಕಲ್ಸ್ ವಾಶ್ ಮಾಡೋದು ಕೂಡ ಅದು ಹೋಗೋದಿಲ್ಲ. ಕಾರಣ ಏನಂದ್ರೆ ಅದು ಮೂಲತಃ ಬೇರ್ನಲ್ಲಿ ಇರುತ್ತೆ, ಮತ್ತೆ ಆ ಖಂಡಗಳಿರುತ್ತೆ, ಎಲೆಗಳು ಸಹ ಇನ್ಬೈವ್ ಆಗೇ ಆಗಿರುತ್ತೆ. ಯಾವ್ದನ್ನ ಅನ್ಹೈಜಿನಿಕ್ ಇರ್ತದೆ. ಸೊ ನೀವು ಯಾವುದೇ ಸೊಪ್ಪು ತಗೊಳ್ಳಿ, ಯಾವುದೇ ಸೊಪ್ಪು ಹೈಜಿನಿಕ್ ಆಗಿ ಬೆಳಿಬೇಕು ಅಂತ ನಾನು ಹೇಳಿದ್ನಲ್ಲ. ಈಗ ಕಿಚನ್ ಗಾರ್ಡನಿಂಗ್ ಅಂತ ಲೇಟೆಸ್ಟ್ ಟೆಕ್ನಾಲಜಿ ಇದೆ. ನೀವು ಕಿಟಕಿಯಿಂದ ಒಳಗಡೆ ಕುಂಡದಲ್ಲೇ ಬೆಳೆದಿರ್ತಾರೆ, ಅಥವಾ ಇತ್ಲಿ ಗಿಡದಲ್ಲಿ ಬೆಳೆದಿರ್ತಾರೆ. ನೀವು ಹೇಳ್ಬೋದು ಬೆಂಗಳೂರು ಅಂತ ಪ್ರದೇಶದಲ್ಲಿ ಯಾವ ರೀತಿ ಬೆಳಿಬೇಕು ಅಂತ. ಆದರೆ ನಿಮ್ಗೆ ಇರೋ ಸ್ಪೇಸ್, ನಿಮ್ಗೆ ಬಟ್ಟೆ ಒಳಗೆ ಜಾಗ ಇರುತ್ತಲ್ವಾ, ಅದೇ ರೀತಿ ಒಂದು ಸ್ಪೇಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಬೆಳೆಯಕ್ಕೆ, ಅಥವಾ ಸಣ್ಣ ಸಣ್ಣ ಗಿಡಗಳ ಮೆಂತ್ಯ ಸೊಪ್ಪು ಬೆಳೆಯಕ್ಕೆ ಯೂಸ್ ಇಟ್. ನೀವು ಯಾವುದೇ ಕೆಮಿಕಲ್ಸ್ ಹಾಕ್ಬಿಡಿ, ಅದಕ್ಕೆ ನ್ಯಾಚುರಲ್ ಆಗಿ ತಾವಿರ್ತದೆ, ತಮ್ಮ ಗಮನ ಇರ್ತದೆ, ಗಾಳಿ ಬೆಳಕು ಬರುತ್ತೆ. ಆಮೇಲೆ ನಿಮ್ಗೆ ಎರಡನೇದೇನು ಅಂದ್ರೆ ನಿಮ್ಗೆ ಒಂದು ನಂಬಿಕೆ ಬರುತ್ತೆ, ನಾನು ಹೈಜಿನಿಕ್ ಫುಡ್ ತಿಂತಾ ಇದ್ದೀನಿ, ಹೈಜಿನಿಕ್ ಸೊಪ್ಪು ತಿಂತಾ ಇದ್ದೀನಿ ಅಂತ. ನೀವು ಮಾರ್ಕೆಟ್ ಅಲ್ಲಿ ಯಾವುದೇ ಸೊಪ್ಪು ತಗೊಂಡ್ರು ಖಂಡಿತ ಅದು ಹೈಜಿನಿಕ್ ಅಲ್ವೇ ಅಲ್ಲ, ಹೈಜಿನಿಕ್ ಅಲ್ಲ. ಅದು ಏನು ಅಂದ್ರೆ ರಾಸಾಯನಿಕ ಮುಕ್ತ ಅಲ್ಲ, ರಾಸಾಯನಿಕ ಇಂಬೈಬ್ ಆಗಿರುತ್ತದೆ. ಸೊ ಹಾಗಾಗಿ ತಾವು ಮಾಡ್ಬೇಕಾದ್ರೆ ಎಷ್ಟು ಹೈಜಿನಿಕ್ ಬೇಕು ಅಂತ ನೀವು ಡಿಫೈನ್ ಮಾಡಬೇಕು ಅಂದ್ರೆ ತಾವೇ ಬೆಳಿಬೇಕು, ತಾವೇ ತಿನ್ಬೇಕು. ಸರ್ ಬೆಳೆಯಕ್ ಆಗಲ್ಲ ಅಂತ ಹೇಳಿ ಈಗ ನಾನು ಮೈಸೂರು ದೇವರಸು ಮಾರ್ಕೆಟ್ಗೆ ಹೋಗ್ತೀನಿ, ಇಲ್ಲ ಬೆಂಗಳೂರು KR ಮಾರ್ಕೆಟ್ಗೆ ಹೋಗ್ತೀನಿ, ಅಲ್ಲೇನೋ ತಗೊಂಡ್ಬರ್ತೀನಿ, ಇಲ್ಲ ಯಲಹಂಕನಲ್ಲಿ ಮಾರ್ತಾ ಇರ್ತಾರೆ, ಯಾರು ಹುಡ್ಕೊಂಡು ಹೋಗಲ್ಲ. ಸೊ ನಾನು ಹೇಳ್ತಾ ಇರೋದು ಅಂದ್ರೆ ಫುಟ್ಪಾತ್ ಅಲ್ಲಿ ಮಾರ್ತಾ ಇರ್ತಾರೆ, ಇಲ್ಲ ಮನೆ ಮುಂದೆ ತಳ್ಳಗಾಡಿಯಲ್ಲಿ ತಗೊಂಡ್ಬರ್ತಾರೆ ಎಲೆಗಳು, ಇಲ್ಲ ಸೊಪ್ಪುಗಳು. ತಗೊಳ್ಳೋದು ಸೇಫಾ? ತಗೊಂಡ್ರೆ ಏನಾಗುತ್ತೆ? ಅದೇ ತಗೋಬೇಕು, ತಗೊಳ್ಳೋದು ಸೇಫ್ ಅಲ್ಲ, ಅನಿವಾರ್ಯ, ತಗೊಳ್ಳೇಬೇಕು ಅದನ್ನ. ಆಗ ಪರಿಸ್ಥಿತಿ ಏನಾಗತ್ತೆ ಅಂದ್ರೆ ಸರ್, ಈಗ ನಾನು ಒಬ್ಬ ವಿಜ್ಞಾನಿಯಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಈಗ ಏನ್ ಹೇಳಿದೀನಿ ಹೈಜಿನಿಕ್ ಬೇಕು ಅಂತ ತಾವೇ ಮಾಡ್ಕೋ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ನೀವು ಯಾವುದೇ ಕೆಮಿಕಲ್ಸ್ ಅಥವಾ ಯಾವುದೇ ರಾಸಾಯನಿಕ ವಸ್ತುವಿಂದ ಮಾಡಿದ್ರು ಅದು ಇದು ಹೈಜಿನಿಕ್ ಬರಲ್ಲ. ಕಾರಣ ಏನಂದ್ರೆ ಈ ಪ್ರಕೃತಿ ದತ್ತವಾಗಿರೋ ನಮ್ಮ ದೇಹ ಅಂದ್ರೆ ನಿಮ್ಗೆ ನಂಬಿಕೆ ಇದ್ರೆ ಇದರಲ್ಲಿ ದೇವನ ಅಂಶದಲ್ಲಿ, ಇದು ಒಂದು ಆತ್ಮದಲ್ಲಿ ನಮ್ಮ ದೇಹಕ್ಕೆ ಯಾವ ರೀತಿ ಇದೆ ಅಂದ್ರೆ ಮನುಷ್ಯ ಏನೇ ತಿಂದ್ರು ಜೀವನ ಶಕ್ತಿ ಅವ್ರ ಕೆಪಾಸಿಟಿ ಕೊಟ್ಟಿದ್ದಾನೆ. ಆದರೆ ಅದು ಲಾಂಗ್ ಡ್ಯೂರೇಷನ್ ಆಗಲ್ಲ, ತುಂಬಾ ದಿನ ಇರಲ್ಲ. ಈಗ ತಾವು ನೋಡಿರ್ಬೋದು ಡಯಾಬಿಟಿಕ್ ಇರ್ತಾರೆ, ಆಮೇಲೆ ಇದು ಬ್ಲಡ್ ಕ್ಯಾನ್ಸರ್ ಬರ್ತದೆ, ಕ್ಯಾನ್ಸರ್ ಇರುತ್ತೆ. ಇದೆಲ್ಲ ಒಂದು ಕಾರಣ ಮೂಲತಃ ಇದರಿಂದಾನೆ. ವಿಷಮುಕ್ತ ಆಹಾರ ಬೇಕು ಅಂದ್ರೆ ತಾವು ಮನೇಲೆ ಬೆಳಿಬೇಕು. ಇಲ್ಲಾಂದ್ರೆ ಏನ್ ಸಿಗುತ್ತೆ ಅಂತ ತಿನ್ಬೇಕು ಅಂದ್ರೆ ನಾನು ಆಸ್ ಎ ಸೈಂಟಿಫಿಕ್ ನಾನು ಕಾಮೆಂಟ್ ಮಾಡಕ್ಕೂ ತಪ್ಪಾಗತ್ತೆ. ಕಾರಣ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ, ಇದು ರೋಡಲ್ಲಿ ತರಕಾರಿ ಮಾಡ್ತಾ ಇದ್ರೆ ಆ ತರಕಾರಿ ಮೇಲೆ ಯಾವ ರೀತಿಯಾದ ಧೂಳು ಬೀಳುತ್ತೆ, ಹೊರಗಡೆಯಿಂದ ಯಾವ ತರ ಕಂಟಾಮಿನೇಷನ್ ಆಗುತ್ತೆ ಎಲ್ಲಾರು ಗೊತ್ತಿದೆ. ಅದು ಆದ್ರೂ ಕೂಡ ನಾವು ತಿಂತಾ ಇದ್ದೀವಿ ಅಂದ್ರೆ ಭಗವಂತ ನಮ್ಗೆ ಯಾವ ರೀತಿ ಶಕ್ತಿ ಕೊಟ್ಟಿದೆ ಅಂತ ತಿಳ್ಕೊಡಿ. ಒಂದು ನಿಮ್ಗೆ ರಾಸಾಯನಿಕ ಮುಕ್ತ ವೆಜಿಟೇಬಲ್ಸ್ ಬೇಕು ಅಥವಾ ಸೊಪ್ಪುಗಳು ಬೇಕು ಅಂದ್ರೆ ತಾವು ಮನೇಲಿ ಬೆಳ್ಕೋಬಹುದು. ಇಲ್ಲ ಅಂದ್ರೆ ರೋಡಲ್ಲೇ ಬರ್ತಾ ಇದೆ
ಬರ್ತಾ ಇರೋ ಸೊಪ್ಪನೆ ನಾನು ತಗೋಬೇಕು, ತಗೊಂಡಾಗ ಅದನ್ನ ಹೈಜಿನಿಕ್ ಮಾಡೋದು ಹೇಗೆ? ಹೈಜಿನಿಕ್ ಖಂಡಿತ ಸಾಧ್ಯ ಇಲ್ಲ ಸರ್ ಮಾಡೋ ಕಾರಣ ಏನು ಅಂದ್ರೆ ಅವರು ಕಲುಷಿತ ನೀರಲ್ಲಿ ಮಾಡಿರ್ತಾರೆ, ಆಮೇಲೆ ಕಲುಷಿತ ಮಣ್ಣಿರ್ತದೆ, ಅವರು ಮಾರ್ಕೆಟ್ ಮಾಡ್ತಾ ಇರೋ ಎನ್ವೈರನ್ಮೆಂಟ್ ಸಹ ಸರಿಗಿರಲ್ಲ. ಸೊ ಹಾಗಾಗಿ ಅದೆಲ್ಲ ನೀವೇನ್ ತಿಂತ ನಾನು ಹೇಳಿದ್ನಲ್ಲ, ನಮ್ಮ ದೇಹ ಏನಾಗಿದೆ ಅಂದ್ರೆ ವಿಷಮುಕ್ತ ಆಗಿಲ್ಲ, ವಿಷಪೂರಿ ಆಗಿದೆ. ಅಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದ್ ಸೊಪ್ಪು ಹೇಳ್ತೀನಿ, ಕೊತ್ತಂಬರಿ ಸೊಪ್ಪು ಎಷ್ಟೇ ಬಿಸಿನೀರಲ್ಲಿ ಇದು ಮಾಡೋದು ಅದು ಬ್ಯಾಕ್ಟೀರಿಯಾ ಹೋಗಲ್ಲ ಅಂತ. ಖಂಡಿತ ಹೋಗಲ್ಲ ಸರ್. ಸೊ ಇದನ್ನ ಪದೇ ಹಾಕೊಂಡು ತಿಂತಾ ಇರ್ತೀವಿ ನಾವು ಎಲ್ಲದಕ್ಕೂ ರುಚಿ ಸಿಗುತ್ತೆ ಅಂದ್ಬಿಟ್ಟು ಅಂತ. ಸೊ ಇದನ್ನ ಕ್ಲೀನ್ ಮಾಡೋದು ಹೇಗೆ? ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ನೀವು ಯಾವ್ದೇ ಸೊಪ್ಪಾಗ್ಲಿ ಆಗ್ಲಿ ಸರ್, ನಿಮ್ ಸೈಂಟಿಫಿಕ್ ಆಂಗಲ್ ಬೇಕು ಅಂದ್ರೆ ಸರ್ಫೇಸ್ ಕ್ಲೀನಿಂಗ್ ಆಗತ್ತೆ ಹೊರತು ಆ ಎಲೆ ಒಳಗಡೆ ಮೈಕ್ರೋ ಇದೆಲ್ಲ ಇರ್ತಲ್ಲ ರೂಟ್ಸ್ ಗಳು ನೀವು ಕ್ಲೀನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇಂಬೈಬ್ ಆಗ್ಬಿಟ್ಟಿರ್ತದೆ ಅದು ಕೆಮಿಕಲ್ಸ್, ರಾಸಾಯನಿಕ ಯುಕ್ತವಾಗಿರ್ತದೆ. ಸೊ ಹಾಗಾಗಿ ನೀವೇನೇ ಸರ್ಫೇಸ್ ಕ್ಲೀನ್, ಆಮೇಲೆ ಓನ್ಲಿ ಸರ್ಫೇಸ್ ಕ್ಲೀನ್ ಮಾಡ್ಬೋದೇ ಹೊರತು, ಮೇಲೆ ಡಸ್ಟ್ ತೆಗಿಬೋದೇ ಹೊರತು ಅಥವಾ ಮಣ್ಣಿನ ಅಂಶ ತೆಗಿಬೋದೇ ಹೊರತು ಆ ಎಲೆ ಒಳಗಡೆ ಇರೋ ಅಂಶ ನೀವು ತೆಗಿಯಕ್ ಆಗಲ್ಲ. ನೀವೆಂತ ಬಿಸಿಲು ಕೂರಿಸಿ ಎಂತ ಇದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಗಿ ಏನಾದ್ರೂ ಅದು ಹೋಗಲ್ಲ. ನಾನು ಹೇಳಿದ್ನ ಅದು ಬೇಕು ಅಂದ್ರೆ ನೀವು ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ತಿಂತೀನಿ ಅಂದ್ರೆ ನೋ ಅದರ್ ಗೋ ಅಂತ ತಿನ್ಬೇಕಾಗತ್ತೆ. ಅಲ್ಲ, ಇದನ್ನ ಇಂಡಿಯಾ ಒಂದೇ ಅಲ್ಲ, ಪ್ರಪಂಚದ ಎಲ್ಲಾ ಕಡೆ ಎಲ್ಲ ಕಡೆ ಹೌದು ಖಂಡಿತ. ಬಟ್ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಸರ್, ಕೆಲವರು ದೇ ಹ್ಯಾವ್ ಗಾಟ್ ಎ ಸ್ಮಾಲ್ ಫಾರ್ಮ್ ಲ್ಯಾಂಡ್. ಕೆಲವರು ಅವ್ರೇನ್ ಮಾಡ್ತಾರೆ ಅಂದ್ರೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆರ್ಗ್ಯಾನಿಕ್ ವಿತೌಟ್ ಎನಿ ಕೆಮಿಕಲ್ಸ್ ಇದು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಅಂತವ್ರ ಹತ್ರ ಅವ್ರು ಹೋಗಿ ತಗೋಬಹುದು. ತಗೊಂಡ್ರೆ ಖಂಡಿತ ತಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ರಾಸಾಯನಿಕ ಮುಕ್ತವಾಗಿರ್ತದೆ. ನೀವು ಮಾರ್ಕೆಟ್ ಅಲ್ಲಿ ತಗೋತೀವಿ ಅಂದ್ರೆ ಅದು ರಾಸಾಯನಿಕ ಮುಕ್ತ ಖಂಡಿತ ಅಲ್ಲ, ವಿಷಪೂರಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸರ್ಕಾರದವರೇನೆ ತರಕಾರಿ ಮಂಡಿ ಅವು ಇವು ಅಂತೆಲ್ಲ ಹಾಕಿರ್ತಾರೆ, ನಮ್ದು ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು ಕೆಲವು ಟೈಮಲ್ಲಿ ಹೇಳ್ಕೊಂಡಿರ್ತಾರೆ. ಅವರೇ ಆದ ಒಂದು ಕೆಲವು ಸೊಪ್ಪು ತರಕಾರಿ ಇದನ್ನೆಲ್ಲ ಮಾರ್ತಿರ್ತಾರೆ. ಸರ್ಕಾರದ ಟೆಂಡರ್ ತಗೊಂಡು ಮಾಡೋದು ಅಲ್ಲಿ ಹೇಗೆ ಇರುತ್ತೆ ಹಾಗಾದ್ರೆ? ಸರ್ ಅಲ್ಲೂ ಕೂಡ ಅವರು ಬಲ್ಕ್ ಆಗಿ ಯಾವಾಗ ಬೆಳಿತಾರೆ ಅದನ್ನ ಅವರು ಪ್ರಾಸೆಸ್ ಮಾಡಬೇಕಾದ್ರೆ ಈಗ ನೀವು ನೋಡಿರ್ಬೋದು, ವೈಟ್ ರೆವಲ್ಯೂಷನ್ ಅಂತ ಆಯ್ತು ಮಿಲ್ಕ್ದು. ಎಲ್ಲ ಹಳ್ಳಿ ಜನತೆಗಳು ಒಂದು ಕಡೆ ಹೋಗಿ ಹಾಲನ್ನ ಹಾಕ್ತಾರೆ. ಆ ಹಾಲನ್ನ ಹಾಕಿ ಅವರು ಪಾಶ್ಚರೈಸ್ ಮಾಡ್ತಾರೆ, ಅಂದ್ರೆ ಲೋ ಟೆಂಪರೇಚರ್ ಪಾಶ್ಚರೈಸ್ ಮಾಡಿ ಡೈರಿ ಕಳಿಸ್ತಾರೆ, ಪ್ರಾಸೆಸ್ ಮಾಡಿ ಪ್ಯಾಕೆಟ್ ಮಾಡಿ. ಅದೇ ರೀತಿ ಎಲ್ಲ ಹಳ್ಳಿಗಳು ಕೂಡ ಒಂದೊಂದು ಸಣ್ಣ ಸಂಸ್ಥೆಗಳು ಇರಬೇಕು. ಇಟ್ಸ್ ಕಾಲ್ಡ್ ಕೋಆಪರೇಟಿವ್ ಸೊಸೈಟೀಸ್. ಎಲ್ಲ ಹಣ್ಣು ತರಕಾರಿಗಳನ್ನ ಸೊಪ್ಪು ಅಂತ ತಗೊಂಡ್ರು ಅಲ್ಲಿ ತಂದು ಕ್ಲೀನ್ ಮಾಡಿ ಪ್ರಾಸೆಸ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಾಗ ಖಂಡಿತ ಒಂದು ಸ್ವಲ್ಪವಾಗಿ ಹೈಜಿನಿಕ್ ಇದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಆದರೆ ಆ ಬೇರೆ ಒಳಗಡೆ ಬೇರೆ ಇರುವಂತ ರಾಸಾಯನಿಕ ಒಂದು ಯಾರು ತೆಗಿಯಕ್ಕಾಗಲ್ಲ. ಸರ್, ಇದು ಕಲುಷಿತ ಆಗಿದೆ ಅನ್ನೋದಾದ್ರೆ ಏನೇನ್ ಆಗ್ಬೋದು ಬಾಡಿಗೆ? ಸರ್, ಮೊದಲನೇದು ಕೃಷಿ ಹಂತದಲ್ಲಿ ಉತ್ತಮ ಕೃಷಿ ಪದ್ಧತಿ ಬೇಕು. ಆಯ್ತಾ? ನೀವು ಕಲುಷಿತ ಆಲ್ರೆಡಿ ಆಗ್ಬಿಟ್ಟಿದೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ರಿಜುವನೇಷನ್ ಅಂತ ಹೇಳ್ತಾರೆ, ಎನ್ರಿಚ್ಮೆಂಟ್ ಅಂತ ಹೇಳ್ತಾರೆ. ಸಾಯಿಲ್ ಕಂಡೀಷನ್ ಭೂಮಿ ತಾಯಿದ ಮಣ್ಣಿನ ಏನಿದೆ ಅದನ್ನ ಎನ್ರಿಚ್ ಮಾಡಬೇಕು. ಯಾವ ತರ ಮಾಡಬೇಕು ಅಂದ್ರೆ ಕೆಲವುದು ಬಯೋಮೆಟೀರಿಯಲ್ಸ್ ಇರುತ್ತೆ, ಅದನ್ನ ಹಾಕಿದಾಗ ಖಂಡಿತ ಅದು ಸಾಧ್ಯ ಆಗುತ್ತೆ. ಬಟ್ ಪ್ರೆಸೆಂಟ್ಲಿ ಅದನ್ನ ಕಲುಷಿತ ಆಗದಿರಂಗೆ ಮಾಡ್ಬೋದು. ಅದು ಸಾಕಷ್ಟು ನಮ್ಗೆ ಸರ್ಕಾರದವರು ಉತ್ತೇಜನ ಕೊಟ್ರೆ ಅದನ್ನ ಮುಂದೆ ಬರುವ ದಿನಗಳಲ್ಲಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಸರ್, ಈಗ ನೀವು ಕೊತ್ತಂಬರಿ ಸೊಪ್ಪು ಎಷ್ಟೇ ತೊಳೆದ್ರು ಹೋಗಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ನಾವು ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಯೂಸ್ ಮಾಡ್ತೀವಲ್ಲ, ಯಾವ ರೀತಿ ಅದಾಗ ಮತ್ತೆ ಈಗ ಇಲ್ದೇನೆ ತಿನ್ಬೇಕಾ? ಸೊಪ್ಪುಗಳು ಇಲ್ದೇನೆ ತಿಂದ್ರೆ ಒಳ್ಳೇದಾ? ಸರ್, ಈಗ ತಮ್ಗೆ ಒಂದು ಫ್ಲೇವರ್ ಬೇಕು, ಏನಂದ್ರೆ ಇದು ಬೇಕು, ಯಾವ್ದು ಏನಂತಾರೆ ಸ್ಪ್ರೆಡಿಂಗ್ ಅಂತ ಹೇಳ್ತಾರೆ. ಆ ಕೊತ್ತಂಬರಿ ಸೊಪ್ಪು ಅದು ಮುಕ್ತವಾಗಿ ನೀವು ಉಪಯೋಗಿಸ್ಕೊಂಡು ಇನ್ನೂ ಒಳ್ಳೇದಾಗತ್ತೆ. ಸೊಪ್ಪನ್ನ ನೀವೇನು ಅಂದ್ರೆ ಮನೇಲಿ ಬೆಳೆದಿರೋ ಸೊಪ್ಪನ್ನು ತಗೊಂಡ್ರೆ ನಿಮ್ಗೆ ಆರೋಗ್ಯ. ನೀವು ಮಾರ್ಕೆಟ್ ಅಲ್ಲಿ ತಿಂದ್ರೆ ನಿಮ್ಗೆ ವಿಷಪೂರಿತ ನಿಮ್ಗೆ ಬಿಟ್ಟದದು. ಆದ್ರೆ ಕೊತ್ತಂಬರಿ ಸೊಪ್ಪು ಇಲ್ಲದೆ ತಿನ್ನುವಂಥದ್ದು ಸಹ ಕೆಲವುದು ಖಾದ್ಯಗಳಿದೆ. ಮತ್ತೆ ಇದು ಪ್ರಿಪರೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟು ಅಂತ ತಿಳ್ಕೊಳ್ಳಿ, ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೇಡಿ. ನೀವು ಡೌಟ್ ಇದ್ರೆ ನೀವು ಮನೆ ಬೆಳೆದ್ರೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೊಳ್ಳಿ, ಹೊರಗಡೆ ತಗೊಳ್ಳೇಬೇಡಿ. ಪಾಲಕ್ಕು ಯಾವುದೇ ಆಗ್ಲಿ ಸರ್, ನೀವು ಮಾರ್ಕೆಟ್ ಅಲ್ಲಿ ಏನ್ ತಂತೀರ ಅದು ರಾಸಾಯನಿಕ ಮುಕ್ತ ಅಲ್ಲ, ವಿಷಪೂರಿತ ಅದು. ಯಾವುದೇ ಸೊಪ್ಪು ತಗೊಳ್ಳಿ, ನೀವು ಮನೇಲಿ ಬೆಳೆದ್ರೆ ಇಲ್ಲಾಂದ್ರೆ ಅದನ್ನ ಅವಾಯ್ಡ್ ಮಾಡಿ, ಅಷ್ಟೇ ತಿನ್ಲೇಬೇಡಿ ಅಷ್ಟೇ. ಬೇರೆ ಯಾವ ತರ ತಗೊಳ್ಳಿ ಸಪ್ಲಿಮೆಂಟ್ ನ, ಮನೇಲೇ ಬೆಳೀರಿ. ಇಲ್ಲ ಅಂದ್ರೆ ಯಾವ ತರ ನೀವು ಬೆಳಿಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿ ಅದನ್ನ ಇದು ಕಿಚನ್ ಗಾರ್ಡನ್ ಅಲ್ಲಿ ಬೆಳೆದು ಅಥವಾ ಹಿತ್ಲಿ ಗಿಡದಲ್ಲಿ ಬೆಳೆದು ಅದನ್ನ ಉಪಯೋಗಿಸಿ. ಅದು ಒಳ್ಳೆ ಒಂದು ಏನಂತಾರೆ ಅಭ್ಯಾಸ ಅದು.